ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವು ಥಂಬ್ನೇಲ್ನಲ್ಲಿ ಕಂಡಂತಹ ವಿಷಯವಾಗಿದೆ. ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿರುವಂತಹ ಅರ್ಜುನ್ ಎಂಬ ವ್ಯಕ್ತಿಯು ಹೈದರಾಬಾದ್ನಿಂದ ಕೇರಳಕ್ಕೆ ಅವನ ಭಾರತ್ ಬೆಂಜ್ ಲಾರಿಯಲ್ಲಿ 26 ಟನ್ ಮರವನ್ನು ಸಾಗಿಸುತ್ತಿರುವಾಗ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಎಂಬ ಪ್ರದೇಶದಲ್ಲಿ ಗುಡ್ಡವು ಬಿದ್ದು ಅವರು ಅದರಲ್ಲಿ ಸಿಲುಕಿ ನಾಪತ್ತೆಯಾಗಿದ್ದಾರೆ. ಅವರು ನಾಪತ್ತೆಯಾದ ವಿಷಯವು ತಿಳಿದದ್ದು ಹೇಗೆಂದರೆ, ಅವರು ಚಲಾಯಿಸಿದ್ದ ಟ್ರಕ್ ಭಾರತ್ ಬೆಂಜ್ ಎಂಬ ಅತ್ಯುತ್ತಮ ಆಧುನಿಕ ವಾಹನವಾದ್ದರಿಂದ ಅದರಲ್ಲಿ GPS ಸೌಕರ್ಯಗಳಿದೆ. ಆ GPS ಅನ್ನು ತೆಗೆದು ನೋಡಿದರು. ಅವರು ಶಿರೂರು ಎಂಬ ಪ್ರದೇಶದಲ್ಲಿದ್ದಾರೆ. ಅವರು ಕಾಲ್ ಮಾಡಿ ತೆಗೆಯುತ್ತಿಲ್ಲ. ಹೀಗೆ ಹಲವಾರು ರೀತಿಯ ಸಂಶಯಕರವಾದಂತಹ ಸಂಗತಿಗಳು ನಡೆದಾಗ ಅವರ ಕುಟುಂಬಸ್ಥರು ಇವರು ಎಲ್ಲಿ ಹೋಗಿದ್ದಾರೆಂದು ತಿಳಿಯದೆ ಪರಿಭ್ರಾಂತಿಯಿಂದ ಅವರು ಪೊಲೀಸರಿಗೆ ಕೇಸನ್ನು ನೀಡಿದಾಗ ಕರ್ನಾಟಕ ಸರ್ಕಾರವು ಮೊದಲ 2 ದಿನವೂ ಕರ್ನಾಟಕದ ಪೊಲೀಸರು ಮೊದಲ 2 ದಿನ ಅವರನ್ನು ಕೇರ್ ಮಾಡದೆ, ಅವರು ಕೇಸ್ ಕೊಡುವಾಗಲೇ 1 ದಿನ ತಡವಾಗಿತ್ತು. ಮತ್ತೆಯೂ ಕರ್ನಾಟಕದ ಪೊಲೀಸರು 2 ದಿನ ತಡ ಮಾಡಿದರು. ಆ ಶಿರೂರು ಎಂಬಲ್ಲಿನ DC, ಕಾರವಾರದ DC ಹಾಗೂ SP ಅವರು ಅವರನ್ನು ಹುಡುಕುವ ಕೆಲಸವನ್ನು ಮಾಡುವುದನ್ನು ತಡ ಮಾಡಿದರು. ಹಾಗೆ ಕೇರಳದಿಂದ ಬಹಳ ಆಕ್ರೋಶವು ಇಂದು ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಕರ್ನಾಟಕದ ಪೊಲೀಸರಿಗೆ ಕೇಳಿಬರುತ್ತಿದೆ. ಈ ಘಟನೆಯು ನಡೆದ ಸ್ಥಳಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗೂ ಕರ್ನಾಟಕದ ಭೂ ಕಂದಾಯ ಸಚಿವರು ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ರವರು ಕೂಡ ಭೇಟಿ ನೀಡಿದ್ದಾರೆ. DK ಶಿವಕುಮಾರ್ ರವರು ಬಂದು ಕೂಡಲೇ ಹೋಗಿದ್ದು, ಮುಖ್ಯಮಂತ್ರಿರವರು ಸ್ವಲ್ಪ ಹೊತ್ತು ಅಲ್ಲಿ ನಿಂತು ವಿಚಾರಣೆ ಮಾಡಿಕೊಂಡು ಹೋಗಿದ್ದಾರೆ ಹಾಗೂ ಭೂ ಕಂದಾಯ ಸಚಿವರು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಇದ್ದರು. ಈ ನಾಪತ್ತೆಯಾದಂತಹ ಅರ್ಜುನ್ರೊಂದಿಗೆ 12 ಜನರು ಕೂಡ ಇದ್ದರು. ಆ 12 ಜನರ ಮೃತದೇಹವು ಸಿಕ್ಕಿದ್ದು ಅವರು ಸಂಪೂರ್ಣವಾಗಿ ಜೀವವನ್ನು ಕಳೆದುಕೊಂಡಿದ್ದಾರೆ. ಹೀಗೆ ಅವರ GPS ಅನ್ನು ತೆಗೆದು ನೋಡುವಾಗ ಅದು ಆನಲ್ಲಿದೆ. ಹಾಗೆ AC ಸೌಕರ್ಯವಿರುವಂತಹ ಒಂದು ಟ್ರಕ್ ಆಗಿದೆ, ಒಂದು ಲಾರಿ ಆಗಿದೆ ಭಾರತ್ ಬೆಂಜ್ ಎಂಬುದು. ಹಾಗೆ ಅವರ ಫೋನ್ ಕಾಲ್ ಕೂಡ ರಿಂಗ್ ಆಗುತ್ತಿದೆ. ಹೀಗೆ ಹಲವಾರು ಘಟನೆಗಳು ಕಂಡಾಗ ಕೇರಳದ ಜನರು ಅವರ ಜೀವವನ್ನು ನಿರೀಕ್ಷಿಸುತ್ತಿದ್ದಾರೆ. ಅವರು ಜೀವಂತವಾಗಿಯೇ ಮಣ್ಣಿನಡಿನಲ್ಲಿ ಇದ್ದಾರೆ ಎಂದು ಕೇರಳದವರು ಹೇಳುತ್ತಿದ್ದಾರೆ. ಹಾಗೆ ಅವರ ಒತ್ತಡಕ್ಕೆ ಅಣಿದು ಕರ್ನಾಟಕದ ಪೊಲೀಸರು ಅನ್ವೇಷಣವನ್ನು ಪ್ರಾರಂಭಿಸಿದರು. ಈಗಲೂ ಕೂಡ ಇಂದು 7ನೇ ದಿನವಾಗಿದೆ. ಅವರನ್ನು ತಪಾಸಣೆ ಮಾಡುತ್ತಾ ಇಂದು 7ನೇ ದಿನವಾಗಿದೆ. ಇಸ್ರೇಲ್ನಿಂದ ಒಬ್ಬ ಪ್ರಧಾನ ಸೈನಿಕನು ಇಲ್ಲಿಗೆ ಬಂದಿದ್ದು, ಅವರು ಒಂದು ಮಲಯಾಳಿಯಾಗಿದ್ದಾರೆ. ಅವರು ಹೇಳದೆ ಇಲ್ಲಿಗೆ ಅವರು ಬಂದಿದ್ದಾರೆ ರಕ್ಷಣಾ ಪ್ರವರ್ತನಕ್ಕೆ ಬೇಕಾಗಿ. ಹಾಗೆ ರಕ್ಷಣಾ ಕಾರ್ಯಾಚರಣೆಗೆ ಬೇಕಾಗಿ 40 ಇಂಡಿಯನ್ ಆರ್ಮಿಗಳು ಹಾಗೂ ಕರ್ನಾಟಕದ ಪೊಲೀಸರು ಇಲ್ಲಿ ಈ ಶಿರೂರಿನಲ್ಲಿ ಈಗ ಕಾರ್ಯಾಚರಣೆ ಮಾಡಿಕೊಂಡು ಇದ್ದಾರೆ. ಈ ಎಡೆಯಲ್ಲಿ ಕರ್ನಾಟಕದ ಪೊಲೀಸರು ಈ ಲಾರಿ ಮಾಲಕನೊಂದಿಗೆ ಬಹಳ ಅಸಭ್ಯವಾಗಿ ವರ್ತಿಸಿದ್ದು ಅವರಿಗೆ ಹೊಡೆಯಲು ಕೂಡ ಹೋಗಿದ್ದಾರೆ. ಆ ವಿಡಿಯೋಗಳನ್ನು, ಆ ದೃಶ್ಯಗಳನ್ನು ನಾವೀಗ ಕಾಣುತ್ತಿದ್ದೇವೆ. ಆ ಬ್ಲ್ಯಾಕ್ ಶರ್ಟ್ ಹಾಕಿರುವ ಅವರಾಗಿದ್ದಾರೆ ಈ ಲಾರಿಯ ಮಾಲಕ. ಅವರಿಗೆ ಕರ್ನಾಟಕದ ಪೊಲೀಸರು ಹೊಡೆಯುವ ದೃಶ್ಯಗಳಾಗಿದೆ. ಅವರನ್ನು ನಿಂದಿಸುವ, ಅಸಭ್ಯವಾಗಿ ವರ್ತಿಸುತ್ತಿರುವಂತಹ ದೃಶ್ಯವಾಗಿದೆ ನಾವೀಗ ಕಾಣುತ್ತಿರುವುದು. ಕರ್ನಾಟಕದ SP ಅವರು 2 ದಿನ ತಡ ಮಾಡಿದ್ದರಿಂದಲಾಗಿದೆ ಹೀಗೆಲ್ಲ ಆದದ್ದು. ಇಲ್ಲದಿದ್ದರೆ ಬೇಗನೆ ಕೆಲಸ ಪ್ರಾರಂಭಿಸಿದರೆ ಅವರನ್ನು ಮಣ್ಣಿನಡಿಯಿಂದ ಸಿಗುತ್ತಿತ್ತು ಎಂದು ಕೇರಳದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರವು ಸರಿಯಿಲ್ಲ ಎಂದು ಹೇಳುತ್ತಿದ್ದಾರೆ. ಸ್ವಲ್ಪ ದಿನಗಳ ಮುಂಚೆ ಅವರೇ ಹಾಡಿ ಹೊಗಳಿಕೊಂಡಿದ್ದರು ಕರ್ನಾಟಕ ಸರ್ಕಾರವನ್ನು. ಯಾಕಂದರೆ ಕರ್ನಾಟಕದ ಬೆಂಗಳೂರಿನಲ್ಲಿರುವಂತಹ ಒಂದು ಮಾಲ್ನಲ್ಲಿ ಒಂದು ರೈತ ಬಂದಾಗ ಅವರನ್ನು ಪಂಚೆ ಹುಟ್ಟಿದ್ದರ ಕಾರಣಕ್ಕಾಗಿ ಆ ಮಾಲ್ನ ಮಾಲಕ ಅವರನ್ನು ಹೊರಹಾಕಿದ್ದರು. ಆ ಕಾರಣದಿಂದ ಕರ್ನಾಟಕ ಸರ್ಕಾರವು ರೈತರ ಪವರ್ ಏನೆಂದು ತೋರಿಸಿಕೊಂಡು ಆ ಮಾಲನ್ನು 7 ದಿವಸಗಳ ಕಾಲ ಬಂದ್ ಮಾಡಿದ್ದರು.
ಆ ಸಮಯದಲ್ಲಿ ಕರ್ನಾಟಕ ಸರ್ಕಾರವು ಬಹಳ ಉತ್ತಮವಾದದ್ದು, ಕಾಂಗ್ರೆಸ್ ಸರ್ಕಾರ ಎನ್ನುತ್ತಾ ಕೇರಳದ ಜನರು ಹಾಡಿ ಹೊಗಳಿದ್ದರು. ಆದರೆ ಅದೇ ಬಾಯಿಯಲ್ಲಿ ಇಂದು ಈಗ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವರು ಬಹಳ ತಡವಾಗಿ ಕೆಲಸ ಮಾಡಿದ್ದಾರೆ ಎಂದೆಲ್ಲ ಹೇಳುತ್ತಿದ್ದಾರೆ. ಆದರೆ ಕರ್ನಾಟಕದ ಪೊಲೀಸರನ್ನು ಅಷ್ಟೊಂದು ಹೇಳಲಾಗುವುದಿಲ್ಲ. ಯಾಕಂದರೆ ಆಗ ಅವರು ಕೆಲಸ ಪ್ರಾರಂಭಿಸುವಾಗ ಬಹಳ ಮಳೆ ಬರುತ್ತಿತ್ತು. ಮತ್ತೊಮ್ಮೆ ಜರಿದರೆ ಎಂಬ ಭಯದಿಂದಾಗಿದೆ ಅವರು ಕೆಲಸ ಕಾರ್ಯಗಳನ್ನು ಸ್ವಲ್ಪ ತಡವಾಗಿ ಮಾಡಿದ್ದು ಎಂದು SP ಅವರು ತಿಳಿಸಿದ್ದಾರೆ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ.